ಮೊದ್ಲು ಈ ಒಂದ್ ವಿಡಿಯೋನ ನೋಡಿ. ಇವಾಗ ನಿಮ್ ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಾ ಇರಲ್ಲ, ಅದಕ್ಕೆ ಶಾರ್ಟ ಏನ್ ಮಾಡ್ಲಿ? ಆಕ್ಚುಲಿ ನಾವು ಮಾಡಂಗಿದ್ರೆ ಮಾಡ್ಲೂಬಹುದು. ನಾನ್ ನಿಮ್ಗೆ ಮರ ತೋರಿಸ್ಬೋದು, ಬೆಟ್ಟ ಗುಡ್ಡ ತೋರಿಸ್ಬೋದು, ಮಂಗನ್ ಬೀಜ ಕೂಡ ತೋರಿಸ್ಬೋದು. ಯಾರ್ಯಾರ ಮಂಗನ್ ಬೀಜ ಇಷ್ಟನೋ ಇವಾಗ್ಲೇ ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ. ಯಾರ್ಯಾರಿಗೆ ಮಂಗನ್ ಬೀಜ ನೋಡಕ್ ಇಷ್ಟ ಇಲ್ವೋ ಬನ್ನಿ ಅವ್ರಿಗೆ ಬೇರೆ ಏನಾದ್ರು ತೋರ್ಸೋಣ. ಸೊ ಗಾಯ್ಸ್, ರೆಡಿ ಆಗಿರಿ ನಿಮ್ ಭವಿಷ್ಯ ನೋಡಕ್ಕೆ. ನಮ್ SMS ಟೀಮ್ ಅವರು ಭವಿಷ್ಯ ನೋಡಕ್ ಒಂದ್ ಮೆಷಿನ್ ಮಾಡವ್ರೆ. ಯಾರ್ಯಾರಿಗೆ SMS ಟೀಮ್ ಅಂದ್ರೆ ಗೊತ್ತಿಲ್ವೋ ಅವ್ರಿಗೆ ಹೇಳ್ತೀನಿ ಕೇಳಿ. SMS ಟೀಮ್ ಅಂದ್ರೆ ಶಾರ್ಟ್ ಆದ್ಮೇಲೆ ಸೈಂಟಿಸ್ಟ್ ಟೀಮ್ ಅಂತ. ಅವರೆಲ್ಲ ಸೇರ್ಕೊಂಡು ಭವಿಷ್ಯ ನೋಡಕ್ ಒಂದ್ ಮಷಿನ್ ಮಾಡವ್ರೆ. ಆದ್ರೆ ಗಾಯ್ಸ್, ಏನ್ ಮಾಡೋದು ಗೋಳಿ ಮಕ್ಳು ಸ್ಟಾರ್ಟ್ ಮಾಡೋ ಬಟನೆ ಇಕ್ಕಿಲ್ಲ. ಈ ಚಪ್ರಿ ನನ್ ಮಕ್ಳು ಏನ್ ಬೈಯೋದು? ಬೈದ್ರು ಸುಮ್ನೆ ನಮ್ ಬಾಯಿ ನೋವುತ್ತೆ. ಹಂಗೆ ಜಾಸ್ತಿ ರೀಲ್ಸ್ ನೋಡೋದ್ರಿಂದ ನಿಮ್ ಕಣ್ಣು ನೋವುತ್ತೆ. ಸೊ ಇದರಿಂದ ನಮ್ಗೆ ಏನ್ ಅರ್ಥ ಆಯ್ತು? ಯಾವಾಗ್ಲೂ ಏನಾದ್ರು ನೋಡ್ಬೇಕಂತಾನೆ ಏನಿಲ್ಲ. ನಿಮ್ ಕಣ್ಣುಗಳು ಸ್ವಲ್ಪ ಆರಾಮ್ ಕೊಡಿ. ಯಾವಾಗ್ಲೂ ರೀಲ್ಸ್ ಸಾಮಾನು ಹಿಡ್ಕೊಂಡು ಅಲ್ಲಾಡಿಸ್ಬೇಡಿ. ಮಾತು ಸಹಿ. गाइस नम इंडिया सीरियल्स ಯಾವ ತರ ಇರ್ತಾವ ಅನ್ನೋ ಕ್ಲಿಪ್ ಆಗಿ ತೋರಿಸ್ತೀನಿ ನೋಡಿ. मुझे टीवी सीरियल में सभी कुछ बेकार नहीं लगता. मुझे उसमें कुछ पसंद भी है और वो है उनके बैकग्राउंड म्यूजिक. ಆ ಕಾರವನು ಬೈ ಏನು ಬ್ರೇಕ್ ಹಿಡ್ದಿಲ್ಲ, ಏನಿಲ್ಲ. ಕಾರವನು ಸಡನ್ ಇನ್ನು ಏನು ಹಾಕಿಲ್ಲ. ನಾನು ಸ್ಪೀಡಿಂದ ಹೋಗಿರೋನು ಅವನ ಜೊತೆನೆ. ಧೈರ್ಯ ಅನ್ನೋದು ಭಾಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸ್ ಅಲ್ಲಿ ಬಂದಿದೆ. ಎಷ್ಟು ಹಿಂಡ್ ಬೇಕೋ ಅಷ್ಟು ಹಿಂಡ್ಬಿಟ್ಟು ಎಲ್ಲ ನೋಡ್ಕೊಂಡು ಬದುಕ್ಬೇಕಾಗೆ ನನ್ನ ಯಾವನಂದ್ರೆ ಒಟ್ಟು ಸಾಯಿಸ್ಬಿಟ್ರೆ ಬಾರೋ ನೀನ್ ನೋಡಿ. ಸುತ್ತಿ ಸಂಪಾದನೆ ಮಾಡಿರೋ ದುಡ್ಡು ಸರ್. ನನ್ನ ಓನ್ ಮನಿ ಇದು. ನಾನು ಕಷ್ಟಪಟ್ಟು 150 ರೂಪಾಯಿಂದ ಹಿಡಿದು ಇವತ್ತು ಇಲ್ಲಿವರೆಗೂ ಬಂದಿದ್ದೀನಿ.